ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಫಿಶ್ ಮಾಡಬೇಕಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಫಿಶ್ ತೊಗೊಂಬಂದ್ವಿ ಫ್ರೆಂಡ್ಸ್. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಮಸಾಲ ರೆಡಿ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಆ ಮಸಾಲೆಗೆ ಏನೇನು ಹಾಕಿದ್ವಿ ಅಂತ ಹೇಳಿದ್ರೆ ಉಪ್ಪು, ಖಾರ, ಅರಿಶಿನ, ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟು, ದೆನ್ ಜೀರಿಗೆ ಪೌಡ್ರು, ಕಾರ್ನ್ ಪೌಡ್ರು ಹಾಕಬೇಕಾಗಿತ್ತು ಫ್ರೆಂಡ್ಸ್. ಕಾರ್ನ್ ಪೌಡ್ರು ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಅಕ್ಕಿ ಪೌಡ್ರ್ ಯೂಸ್ ಮಾಡಿದ್ವಿ. ದೆನ್ ಪುದೀನ, ಕೊತ್ತಂಬರಿ ಸೊಪ್ಪು ಇವುಗಳು ಪೇಸ್ಟ್ ಹಾಕ್ಕೊಂಡ್ವಿ. ಕಾಳು ಮೆಣಸು ಪೌಡ್ರು, ಫಿಶ್ ಫ್ರೈದು ಒಂದು ಮಸಾಲೆ ಪೌಡ್ರ್ ತಗೊಂಬಂದಿದ್ವಿ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ಕೊಂಡ್ವಿ. ಮತ್ತು ಒಂದು ಲೆಮನ್ ಸಹ ಇದರಲ್ಲಿ ಯೂಸ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇವೆಲ್ಲ ಐಟಮ್ಸ್ಗಳನ್ನ ಹಾಕ್ಬಿಟ್ಟು ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಆಯಿಲ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಬದಲಾಗಿ ಎಗ್ ಸಹ ಇದರಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಫಿಶಲ್ಲಿ ಇದನ್ನೆಲ್ಲ ಮಸಾಲೆ ಪೌಡ್ರನ್ನೆಲ್ಲ ನಾವು ಫಿಲ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಸಾಲ ಎಲ್ಲ ಫಿಶ್ಶಿಗೆ ಒಳಗಡೆ ತುಂಬಿಸಿದ್ದೀನಿ. ಈಗ ಫ್ರೈ ಮಾಡೋದಂದೆ ಬಾಕಿ. ಬನ್ನಿ ಫ್ರೈ ಮಾಡೋಣ. ಒಂದು ಪ್ಯಾನಲ್ಲಿ ಅಥವಾ ಒಂದು ಹಂಚಲ್ಲಿ ಆಯಿಲ್ ಹಾಕ್ಬಿಟ್ಟು ಇವನ್ನ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಚಮಚೆಯಿಂದ ತೊಗೊಂಡು ಮೇಲೆ ಕೆಳಗೆಲ್ಲ ನೀಟಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇವನ್ನ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾವು ಫಿಶ್ ಫ್ರೈನ ಮಾಡ್ತಾ ಇರೋದು. ನೋಡಬೇಕು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಮುಳ್ಳುಗಳು ಸಹ ಜಾಸ್ತಿ ಇರ್ತವೆ ಅಂತ ಹೇಳ್ತಾರೆ. ತುಂಬ ಹುಷಾರಾಗಿ ತಿನ್ನಬೇಕಂತ ಹೇಳ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೇಳಿರೋದು. ನೋಡ್ಬೇಕು, ಇವತ್ತು ನಾನು ಇದೇ ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ಯಾವ ಥರ ಇರುತ್ತೆ, ಅದರಲ್ಲಿ ಮುಳ್ಳು ಯಾವ ಥರ ಇರುತ್ತೆ, ಎಷ್ಟೊತ್ತಾಗುತ್ತೆ ನೋಡಬೇಕು ಫ್ರೆಂಡ್ಸ್. ನಮಗೆ ಮುಳ್ಳಂದು ಭಯ, ಅಂದರೆ ಇದೇ ಫಸ್ಟ್ ಟೈಮ್ ಅಲ್ವಾ ತಿಂತಾ ಇರೋದು, ಯಾರಿಗಾದರೂ ಹೆದರಿಕೆ ಆಗುತ್ತೆ. ಸೊ ನಾವು ಇವತ್ತು ಟ್ರೈ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಆ್ಯಂಡ್ ಮುಳ್ಳುಗಳ ಅನುಭವ ಯಾವ ಥರ ಇರುತ್ತೆ ಅಂತ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಫೈನಲಿ ಫ್ರೈ ಮಾಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಈ ಥರ ಇದೆ ನೋಡಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ತುಂಬ ಸ್ಮೂತಿಯಾಗಿದೆ ಫ್ರೆಂಡ್ಸ್, ಎಲ್ಲ ಸ್ಮೂತಿಯಾಗಿದೆ. ಅಂದರೆ ನಾವು ಫ್ರೈ ಮಾಡಿದ್ವಲ್ವ ಅದಕ್ಕೆ ಸ್ಮೂತಾಗಿದೆ. ನೋಡೋಣ ಯಾವ ಥರ ಟೇಸ್ಟ್ ಇರುತ್ತಂತೆ. ತಿನ್ನೋಣ ಇವಾಗ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಇದು ಫಿಶ್ಶು ಅಂದರೆ ಅದರಲ್ಲಿ ಜಾಸ್ತಿ ಮುಳ್ಳಿರುತ್ತೆ, ತಿನ್ನೋಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಿದ್ರು ಫ್ರೆಂಡ್ಸ್. ಇವತ್ತು ನಾವು ಟ್ರೈ ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ ಮನೆಯಲ್ಲಿ. ಎಷ್ಟೊತ್ತು ಹಿಡಿಯುತ್ತೆ ನಮಗೆ ತಿನ್ನೋಕ್ಕೆ ಅಂತ ನೋಡ್ಬೇಕು ಫ್ರೆಂಡ್ಸ್. ಅದನ್ನು ಇದು ತುಂಬ ಹೊತ್ತು ಹಿಡಿಯಿತು ಫ್ರೆಂಡ್ಸ್ ಇದು ತಿನ್ನೋಕ್ಕೆ. ರೈಸ್ ಬೇರೆ ಮಾಡಿದ್ವಿ, ಅದನ್ನು ತಿನ್ನಬೇಕು. ಆದರೆ ಜಾಸ್ತಿ ಹೊತ್ತು ಹಿಡಿಯುತ್ತೆ ಫ್ರೆಂಡ್ಸ್. ಫಿಶ್ ಎಲ್ಲ ತಿನ್ನೋಕ್ಕೆ ಮುಳ್ಳುಗಳು ಇರುತ್ತಲ್ವ, ಅದು ನೀಟಾಗಿ ನೋಡ್ಕೊಂಡ್ಬಿಟ್ಟು ತಿನ್ನಬೇಕು. ನಾಲ್ಗೆಯಲ್ಲಿ ಏನಾದರೂ ಸಿಗಾಕೊಂಡ್ರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಫಿಶ್ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ. ಬಟ್ ಇದು ಮುಳ್ಳುಗಳಿರೋದ್ರಿಂದ ತಿನ್ನೋದು ತುಂಬ ಕಷ್ಟ ಫ್ರೆಂಡ್ಸ್. ಆದರೂ ಆವಾಗ ತಿಂತಾ ಇರಬೇಕು, ಹೆಲ್ತು ತುಂಬ ಒಳ್ಳೆಯದಿರುತ್ತೆ. ಸೊ ತಿನ್ನಿ ಫ್ರೆಂಡ್ಸ್, ನೀವು ಸಹ ತಿನ್ನಿರಿ. ನಾವು ಮಾರ್ಕೆಟಲ್ಲಿ ತರಕ್ಕೆ ಹೋದಾಗ ಫ್ರೆಂಡ್ಸ್ ಬಾಂಗ್ಡಾ ಮೀನು ತುಂಬ ಹೈ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ಅದ್ರ ಸಲುವಾಗಿ ನಾವು ಅದನ್ನೇ ತೊಗೊಂಬಂದ್ವಿ. ನಮಗೆ ಆ ಫಿಶ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಾಡಕ್ಕೆ 1 ತಾಸು ಆಯಿತು, ತಿನ್ನೋಕ್ಕೆ 2 ತಾಸು ಆಯಿತು. 12 ಗಂಟೆಗೆ ಊಟ ಮಾಡಿ ಮಲ್ಕೋಬೇಕು. ಇವಾಗ ಟೈಮ್ ಆಗಿದೆ ಅಷ್ಟು. ಫಿಶ್ ಕತೆ ಇಷ್ಟಿದೆ ನೋಡಿ ಫ್ರೆಂಡ್ಸ್. ಮುಳ್ಳು ಭಾಳ ಕಷ್ಟ ಫಿಶ್ ತಿನ್ನೋದು. ಅದರಲ್ಲೂ ತುಂಬ ಭಯ ಆಗುತ್ತೆ. ಅದಕ್ಕೆ ನನಗೆ ನಿಧಾನವಾಗಿ ತಿಂತಿದ್ದೀನಿ. 2 ಅವರ್ಸ್ ಸ್ಟಾರ್ಟ್ ಮಾಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಕೀಪ್ ವಾಚಿಂಗ್.